ಇನ್ನ ಒಂದು ವಾರ ಆದ್ರೂ ಗಿಲ್ಲಿ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಜನರು ಇಷ್ಟ ಪಡ್ತಾ ಇದ್ದಾರೆ. ಮತ್ತೆ ಈಗ ಮತ್ತೊಮ್ಮೆ ಟಿವಿಲಿ ನೀವು ಎಲ್ರೂ ಕೂಡ ನೋಡುವಂತ ಒಂದು ಅವಕಾಶ, ಅದುವೇ ಗೌರಿ ಕಲ್ಯಾಣ ಸೀರಿಯಲ್ ಇದರ ಆ ಒಂದು ಸೀರಿಯಲ್ ಸಂತೆಯಲ್ಲಿ ಗಿಲ್ಲಿ ನಟ ಗೆಸ್ಟ್ ಆಗಿ ಬಂದಿದ್ದಾರೆ. ಪರ್ಫಾರ್ಮೆನ್ಸ್ ಅನ್ನು ಸಹ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿಯ ವಿಚಾರ. ಸಖತ್ತಾಗಿ ಡ್ಯಾನ್ಸ್ ಇರುತ್ತೆ, ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಗಿಲ್ಲಿ ನಟನನ್ನ ಮತ್ತೊಮ್ಮೆ ಟಿವಿಲಿ ನೋಡಕ್ಕೆ ಜನರು ವೇಟ್ ಮಾಡ್ತಿದ್ದಾರೆ. ಬಹುಶಃ ನೆಕ್ಸ್ಟ್ ವೀಕೆಂಡ್ ಶನಿವಾರ ಅಥವಾ ಭಾನುವಾರ ಸೀರಿಯಲ್ ಸಂತೆ ಬರುತ್ತೆ. ಈ ಒಂದು ಸೀರಿಯಲ್ ಸಂತೆಯಲ್ಲಿ ಗಿಲ್ಲಿ ನಟ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ, ಮತ್ತೆ ಮಾತಾಡಿದ್ದಾರೆ. ಕಾವ್ಯ ಬಗ್ಗೆ ಸಹ ಮಾತನಾಡಿದ್ದಾರೆ. ಕಾವ್ಯ ಅವರ ಒಂದು ಮದುವೆ ಆಗ್ತೀರ ಅಂತ ಕೂಡ ಲ್ಯಾಂಕರ್ ಕೇಳ್ತಾರೆ. ಸೊ ಅದನ್ನು ಕೂಡ ನಾಚಿ ಈಡಾಗಿ ಉತ್ತರವನ್ನ ಸಹ ಕೊಡ್ತಾ ಹೋಗ್ತಾರೆ. ಏನ್ ಹೇಳಿದ್ದಾರೆ ಅಂತ ಅವತ್ತೇ ಕಾದು ನೋಡ್ಬೇಕಿದೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ಮತ್ತೆ ಕಾವ್ಯ ಯಾರು ಜಾಸ್ತಿ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ. ನೋಡಿ ಎಷ್ಟರ ಮಟ್ಟಿಗೆ ನೋಡಿ, ಈಗ ಒಂದು ಬಿಗ್ ಬಾಸ್ ಮುಗಿದು 2 ತಿಂಗಳಾಗ್ತಾ ಬಂದು ಇನ್ನೂ ಕೂಡ ಅದೇ ಒಂದು ಕ್ರೇಜ್ ಇದೆ, ಅದೇ ಒಂದು TRP ಮೆಟೀರಿಯಲ್ ಅಂತ ಹೇಳ್ಬೋದು. ಗಿಲ್ಲಿ ನಟ ಸಿನಿಮಾ ಆಫರ್ಸ್ ಗಳು ಬರ್ತದೆ, ಮತ್ತೆ ಕಿರುತೆರೆಯಲ್ಲಿ ಬರಬೇಕು ಅಂತ ಅನೇಕ ಆಫರ್ಸ್ ಗಳು ಬೇರೆ ಬೇರೆ ಶೋನವರು ಸಹ ಗಿಲ್ಲಿ ನಟನನ್ನ ಕರೀತಾ ಇದ್ದಾರೆ. ಆದ್ರೆ ಅವರು ಈವೆಂಟ್ಸ್ ಗಳು ಮತ್ತೆ ಬೇರೆ ಬೇರೆ ಫಂಕ್ಷನ್ ಗಳು ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳನ್ನ ಒಪ್ಕೊಂಡಿರುವಂತ ಕಾರಣ ಅಲ್ಲಿ ಓಡಾಟ ಬಿಸಿ ಆಗಿಬಿಟ್ಟಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರು ಸಿನಿಮಾದಲ್ಲಿ ನಟಿಸ್ತಾರೆ. ಅದು ಕೂಡ ಅನೌನ್ಸ್ ಆಗುತ್ತೆ ಆದಷ್ಟು ಬೇಗ. ಮನೆಯಲ್ಲೂ ಕೂಡ ಹೆಚ್ಚಾಗಿ ಸಮಯವನ್ನ ಕಳೆಯೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ಓಡಾಟ ಸುತ್ತಾಟ ಎಲ್ಲವೂ ಕೂಡ ಆಗ್ತಾ ಇದೆಯಲ್ಲ. ಸುಗಾಗಿ ಮತ್ತೆ ಈಗ ಟಿವಿಲಿ ನೋಡಬಹುದು. ಬಹಳಷ್ಟು ಒಂದು ಖುಷಿಯ ವಿಚಾರ. ಗೌರಿ ಕಲ್ಯಾಣ ಸೀರಿಯಲ್ ಸಂತೆಯಲ್ಲಿ ಕಾಣಿಸ್ಕೊಂಡಿರುವುದು ಒಂದು ಖುಷಿಯ ವಿಚಾರ ಅನ್ಬೋದು.